ವರಮಹಾಲಕ್ಷ್ಮಿ ವ್ರತದಲ್ಲೇ ಈ ಭಾಗ 2ರಲ್ಲೇ ಬರ್ತಕ್ಕಂತಹ 2ನೇ ಭಾಗ. ಇದರಲ್ಲಿ ಮಂತ್ರ ಪಠಣೆ ಹೇಗೆ ಮಾಡಬೇಕು ಅನ್ನೋಂಥದ್ದು ನೋಡಿ. ಪೂಜೆ ಎಲ್ಲ ಆದ ನಂತರ, ಸಂಕಲ್ಪ ಆದ ನಂತರ, ಗಣಪತಿ ಪೂಜೆ ಎಲ್ಲ ಆದ ನಂತರ, ಮಂಗಳಾರತಿ ಆದಮೇಲೆ ಈ ಮಂತ್ರವನ್ನು ಉಪವಾಸ ಇರ್ತಕ್ಕಂತಹ ಎಲ್ಲರೂ ಕೂಡ ಅಥವಾ ಉಪವಾಸ ಇಲ್ಲದೇ ಇರತಕ್ಕಂಥವರು ಕೂಡ ಈ ಮಂತ್ರದ ಪಠಣೆಯನ್ನು ಮಾಡೋ ಅಂಥದ್ದು ಇರುತ್ತೆ. ಈ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರ ನಂತರ ಇದು ಶ್ರೀಚಕ್ರ ಪೂಜೆಯನ್ನು ಮಾಡ್ತಕ್ಕಂತಹ ಸಮಯದಲ್ಲಿ ಹೇಳ್ತಕ್ಕಂತಹ ಶ್ರೀಚಕ್ರ ರಾಜರಾಜೇಶ್ವರಿಯ ಮಂತ್ರ. ಇದು ಆದಿ ಪುರುಷ ಮತ್ತು ಶಿವ, ವಿಷ್ಣು, ಬ್ರಹ್ಮ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ಕರಿತೀವಿ, ಆ ಮೂವರ ಶಕ್ತಿಯನ್ನು ಹೊಂದಿರತಕ್ಕಂತಹ ಮಹಾಲಕ್ಷ್ಮಿ, ಸರಸ್ವತಿ, ಪಾರ್ವತಿ ದೇವಿಯ 3 ಶಕ್ತಿಗಳನ್ನು ಕೂಡ ಒಳಗೊಂಡಿರತಕ್ಕಂತಹ ಆದಿ ಪರಾಶಕ್ತಿ ಮಹಾ ತ್ರಿಪುರ ಸುಂದರಿಯ ಲಲಿತಾ ಪರಮೇಶ್ವರಿಯ ಮಂತ್ರ. ಇದನ್ನು ಕೂಡ ಮಂತ್ರದ ಪಠಣೆಯನ್ನು ಮಾಡೋದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ಬೋದು. ಇದು ಶ್ರೀ ಸೂಕ್ತದಲ್ಲಿ ಅಥವಾ ಶ್ರೀಚಕ್ರ ಆರಾಧನೆಯಲ್ಲಿ ಬರ್ತಕ್ಕಂತಹ ಈ ಮಂತ್ರ. ಇದು ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಂ ಶ್ರೀ ಮಹಾ ತ್ರಿಪುರ ಸುಂದರಿ ಚಕ್ರೇಶ್ವರ್ಯೇ ನಮಃ. ಈ ಮಂತ್ರವನ್ನು ಕೂಡ ಪಠಣೆಯನ್ನು ಮಾಡೋ ಅಂಥದ್ದು. ಇದು 108 ಬಾರಿ ಪಠಣೆಯನ್ನು ಮಾಡ್ಬೋದು. ನಂತರ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಪಠಣೆಯನ್ನು ಮಾಡೋ ಅಂಥದ್ದು. ಓಂ ಮಹಾದೈವ್ಯೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. 21 ಬಾರಿ ಪಠಣೆಯನ್ನು ಮಾಡೋ ಅಂಥದ್ದು. ಹೀಗೆ ಮಂತ್ರದ ಪಠಣೆಯನ್ನು ಮಾಡೋದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ಬೋದು. ನಮ್ಮಲ್ಲಿ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯವನ್ನು ಹೊಂದಲಿಕ್ಕೆ ತಾಯಿ ವರಮಹಾಲಕ್ಷ್ಮಿಯು ಎಲ್ಲರಿಗೂ ಕೂಡ ಅನುಕೂಲ ಮಾಡಲಿ, ಅನುಗ್ರಹಿಸಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ಎಲ್ರಿಗೂ ಕೂಡ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.